ಆತಂಕವು ನಿಮ್ಮ ಶಾಂತಿ, ನಿದ್ರೆ, ಸಂತೋಷವನ್ನೂ ಸಹ ಕಸಿದುಕೊಂಡಿದ್ದರೆ ನೀವು ಒಬ್ಬಂಟಿಯಾಗಿಲ್ಲ. ಅಸಂಖ್ಯಾತ ವಿಶ್ವಾಸಿಗಳು ಮೌನವಾಗಿ ಅದರೊಂದಿಗೆ ಹೋರಾಡುತ್ತಿದ್ದಾರೆ. ಅದು ಅವರನ್ನು ನಂಬಿಕೆಯಲ್ಲಿ ದುರ್ಬಲಗೊಳಿಸುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಸತ್ಯವೇನೆಂದರೆ, ಬೈಬಲ್ ಈ ಯುದ್ಧವನ್ನು ಗೆಲ್ಲಲು ನಮಗೆ ಯಾವಾಗಲೂ ಉತ್ತಮವಾದ ಆಯುಧವನ್ನು ನೀಡಿದೆ. ಅದರ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ. ದೇವರ ಬಲಿಷ್ಠ ಪುರುಷರು ಸಹ ಭಯವನ್ನು ಎದುರಿಸಿದರು. ದಾವೀದನ ವಿರುದ್ಧವಾಗಿ ಶತ್ರುಗಳು ಅವನನ್ನು ಸುತ್ತುವರಿದಾಗ ಅನೇಕ ಸಂದರ್ಭಗಳಲ್ಲಿ ಕೀರ್ತನೆಗಳಲ್ಲಿ ದೇವರನ್ನು ಕೂಗಿಕೊಂಡನು. ಎಲೀಯನು ದೊಡ್ಡ ವಿಜಯದ ನಂತರ ಹತಾಶೆಗೆ ಬಂದಾಗ ತನ್ನ ಜೀವನವನ್ನು ತೆಗೆದುಬಿಡು ಎಂದು ದೇವರನ್ನು ಬೇಡಿಕೊಂಡನು. ಆತಂಕವು ಹೊಸದಲ್ಲ. ಇದು ಆಧ್ಯಾತ್ಮಿಕ ಉತ್ತರದ ಅಗತ್ಯವಿರುವಂಥ ಒಂದು ಯುದ್ಧವಾಗಿದೆ. ಇದಕ್ಕೆ ಆತ್ಮಿಕ ಉತ್ತರದ ಅಗತ್ಯವಿದೆ. ಅದಕ್ಕಾಗಿಯೇ ಅತ್ಯುತ್ತಮವಾದ ಒಂದು ಜೀವನ ಬದಲಾಯಿಸುವಂಥ ವಾಕ್ಯವು ನಮಗೆ ಕೊಡಲ್ಪಟ್ಟಿದೆ. ಇದು ನಿಮಗೆ ಕೇವಲ ಸಾಂತ್ವನವನ್ನು ನೀಡುವುದಿಲ್ಲ, ಇದು ಆತಂಕವನ್ನು ಅದರ ಬೇರು ಸಹಿತ ನಾಶಪಡಿಸುತ್ತದೆ. ಆದರೆ ನಾವು ಅದನ್ನು ಬಹಿರಂಗಪಡಿಸುವ ಮೊದಲು ಏಕೆ ಎಂದು ಅರ್ಥ ಮಾಡಿಕೊಳ್ಳೋಣ. ಶತ್ರು ಮೊದಲು ನಿಮ್ಮ ಮನಸ್ಸಿನ ಮೇಲೆ ಭಯದಿಂದ ದಾಳಿ ಮಾಡುತ್ತಾನೆ. ಹೆಚ್ಚಿನ ಜನರು ಕಡೆಗಣಿಸುವ ಸತ್ಯ ಇಲ್ಲಿದೆ. ಆತಂಕವು ಕೇವಲ ಮಾನಸಿಕ ಆರೋಗ್ಯ ಹೋರಾಟವಲ್ಲ, ಇದು ಆಧ್ಯಾತ್ಮಿಕವಾದ ದಾಳಿ. ಶತ್ರುವಿಗೆ ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾದರೆ ಅವನು ನಿಮ್ಮ ಜೀವನವನ್ನು ನಿಯಂತ್ರಿಸಬಹುದು ಎಂದು ತಿಳಿದಿದೆ. ಅದಕ್ಕಾಗಿಯೇ ಪೌಲನು ತಿಮೋಥೆಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಡುತ್ತಾರೆ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಎಂದು ಪೌಲನು ನಮ್ಮನ್ನು ಉತ್ತೇಜಿಸುವಂಥವನು ಆಗಿದ್ದಾನೆ. ಅಂದರೆ ಆತಂಕವು ಅತಿಯಾಗಿ ಯೋಚಿಸುವುದಕ್ಕಿಂತ ಹೆಚ್ಚಿನದಾಗಿದೆ. ಇದು ದೇವರಿಂದ ಬಂದದ್ದಲ್ಲ. ಭಯವು ದೇವರಿಂದ ಬಂದಿಲ್ಲ. ಆತಂಕವು ಹೆಚ್ಚು ಯೋಚಿಸುವುದರಿಂದ ಬರುತ್ತದೆ. ಇದು ನಿಮ್ಮ ಶಾಂತಿಯನ್ನು ಕದಿಯಲು, ನಿಮಗೆ ತೀರ್ಪನ್ನು ಮರೆಮಾಡುವುದಕ್ಕೂ, ನಿಮ್ಮನ್ನು ನಿಮ್ಮ ಕರೆಯಿಂದ ಬೇರ್ಪಡಿಸುವುದಕ್ಕೂ ವಿನ್ಯಾಸಗೊಳಿಸಲಾಗಿದೆ. ಮತ್ತು ನೀವು ಆ ಆತಂಕದ ಆಲೋಚನೆಗಳನ್ನು ಹೆಚ್ಚು ನಂಬುತ್ತೀರಿ. ನೀವು ಶತ್ರುಗಳಿಗೆ ಹೆಚ್ಚು ಶಕ್ತಿಯನ್ನು ಹಸ್ತಾಂತರಿಸುತ್ತೀರಿ. ಅದಕ್ಕಾಗಿಯೇ ದೇವರು ನಮಗೆ ಈ ಒಂದು ವಾಕ್ಯವನ್ನು ಕೊಟ್ಟನು. ಏಕೆಂದರೆ ಅವನ ಮಾತು ಕೇವಲ ಸಾಂತ್ವನ ನೀಡುವುದಿಲ್ಲ, ಅದು ಶತ್ರುವನ್ನು ಎದುರಿಸುವುದಕ್ಕೂ, ಅದರ ಬಲವನ್ನು, ಭಯವನ್ನು ಮುರಿಯುವುದಕ್ಕೂ, ಆತಂಕವನ್ನು ನಾಶ ಮಾಡುವುದಕ್ಕೂ ಕೊಡಲ್ಪಟ್ಟಿರುವ ವಾಕ್ಯವಾಗಿದೆ. ಆತಂಕವನ್ನು ತೆಗೆದುಬಿಡುವಕ್ಕೆ ದೇವರು ಕೊಟ್ಟಿರುವ ವಾಕ್ಯ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಎಂಥ ಸುಂದರವಾದಂಥ ವಾಕ್ಯವನ್ನು ದೇವರ ಆತ್ಮನು ನಮಗೆ ತಿಳಿಸಿದ್ದಾರೆ. ದೇವರ ಶಾಂತಿ ನಮ್ಮ ಹೃದಯಗಳನ್ನು ಆವರಿಸುತ್ತದೆ ಎಂದು ಹೇಳುತ್ತದೆ. ಇದನ್ನು ಗಮನ ಇಟ್ಟು ನೋಡಿ. ಯಾವುದರ ಬಗ್ಗೆಯೂ ಚಿಂತಿಸಬೇಡಿ. ದೇವರು ನಮಗೆ ಕೇವಲ ಒಂದು ಸಲಹೆಯನ್ನು ನೀಡುತ್ತಿಲ್ಲ, ಅವರು ನಮಗೆ ಅಧಿಕಾರವನ್ನು ನೀಡುತ್ತಿದ್ದಾರೆ. ಅವರು ಹೇಳುತ್ತಿರುವುದೇನೆಂದರೆ,
ನೀವು ಭಯದ ಕೈದಿಗಳಾಗಿ ಬದುಕಬೇಕಾಗಿಲ್ಲ. ಬದಲಾಗಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳ ಮೂಲಕ ಕೃತಜ್ಞತಾ ಭಾವದಿಂದ ದೇವರನ್ನು ಆಶ್ರಯಿಸಿರಿ. ಪ್ರಾರ್ಥನೆಯು ಏರಿದಾಗ ಚಿಂತೆಯು ಕರಗುತ್ತದೆ. ಕೃತಜ್ಞತೆಯು ನಿಮ್ಮ ಗಮನವನ್ನು ಏನಿಲ್ಲವೋ ಎಂಬುದರಿಂದ ಬದಲಾಯಿಸಿ ಏನಿದೆಯೋ, ಅಂದರೆ ದೇವರ ಕೈಯಲ್ಲಿ ಈಗಾಗಲೇ ಏನಿದೆಯೋ ಅದರತ್ತ ಸೆಳೆಯುತ್ತದೆ. ಮತ್ತು ದೇವರ ಶಾಂತಿ ಅದು ಎಲ್ಲ ತಿಳುವಳಿಕೆಯನ್ನು ಮೀರಿರುತ್ತದೆ. ಇದು ಮಾನವ ನಿರ್ಮಿತ ಶಾಂತಿಯಲ್ಲ, ಇದು ಅಲೌಕಿಕವಾದದ್ದು. ವಿವರಿಸಲಾಗದಷ್ಟು ಗಾಢವಾದ ಶಾಂತಿ ನಮ್ಮ ಆತಂಕ, ಸಂದೇಹ ಮತ್ತು ಭಯವನ್ನು ಮೀರಿ ನಿಲ್ಲುತ್ತದೆ. ಅದು ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಹೃದಯ ಮತ್ತು ಮನಸ್ಸುಗಳನ್ನು ಕಾಪಾಡುತ್ತದೆ. ದೇವರ ಶಾಂತಿ ನಿಮ್ಮನ್ನು ಭೇಟಿ ಮಾಡುವುದಿಲ್ಲ, ಅದು ನಿಮ್ಮನ್ನು ಕಾಪಾಡುತ್ತದೆ. ಶತ್ರು ನಿಮ್ಮ ಮೇಲೆ ಗುಂಡು ಹಾರಿಸಲು ಪ್ರಯತ್ನಿಸುವ ಪ್ರತಿಯೊಂದು ಆತಂಕದ ಆಲೋಚನೆಯನ್ನು ತಡೆಯುವ ಗುರಾಣಿಯಂತೆ ದೇವರು ನಮಗೆ ಇರುತ್ತಾರೆ. ಮುಂದಿನ ಸಾರಿ ಆತಂಕವು ನಿಮ್ಮನ್ನು ಆಕ್ರಮಿಸಿಕೊಳ್ಳಲು ಪ್ರಯತ್ನಿಸಿದಾಗ ನೀವು ಈ ವಾಕ್ಯಗಳನ್ನು ಬಳಸಬಹುದು ಎಂಬುದು ಇಲ್ಲಿದೆ. ಇದು ಮೊದಲ ಹೆಜ್ಜೆ. ಆತಂಕ ಬಂದಾಗ ನೀವು ಮಾಡುವ ಮೊದಲ ಕೆಲಸವೇನೆಂದರೆ ವಿರಾಮ ತೆಗೆದುಕೊಳ್ಳುವುದು. ಈ ಆತಂಕದಿಂದ ಓಡಿ ಹೋಗಬೇಡಿ, ಅದನ್ನು ವ್ಯಾಕುಲತೆಯಲ್ಲಿ ಮುಳುಗಿಸಬೇಡಿ. ನಿಮ್ಮ ಮನಸ್ಸನ್ನು ಸುರುಳಿಯಾಗಿರಲು ಬಿಡಬೇಡಿ, ನಿಲ್ಲಿಸಿ. ಆ ವಿರಾಮವು ಶಕ್ತಿಯುತವಾಗಿದೆ, ಏಕೆಂದರೆ ಅದು ಶತ್ರುವಿನ ಆವೇಗವನ್ನು ಮುರಿಯುತ್ತದೆ. ಆತಂಕವು ವೇಗವನ್ನು ಪೋಷಿಸುತ್ತದೆ, ಅದು ನಿಮ್ಮ ಆಲೋಚನೆಗಳನ್ನು ವೇಗವಾಗಿ ಓಡಿಸುತ್ತದೆ. ಈ ಆತಂಕ ಏನು ಮಾಡುತ್ತದೆ? ಮತ್ತು ಯಾವುದೇ ಮಾರ್ಗವಿಲ್ಲ ಎಂದು ನಿಮಗೆ ಮನವರಿಕೆ ಮಾಡುತ್ತದೆ. ಆದರೆ ನೀವು ತಕ್ಷಣ ನಿಲ್ಲಿಸಿದ ಕ್ಷಣ ನೀವು ನಿಯಂತ್ರಣವನ್ನು ಮರಳಿ ತೆಗೆದುಕೊಳ್ಳುತ್ತೀರಿ. ಎರಡನೇ ಹಂತ, ಯಾವುದಾದರೂ ಒಂದು ವಿಷಯವನ್ನು ವೈಯಕ್ತಿಕವಾಗಿರಿಸಿರಿ. ಪೌಲನು ಕೃತಜ್ಞತಾ ಭಾವದಿಂದ ಮಾತನಾಡಿದನು. ಏಕೆಂದರೆ ಕೃತಜ್ಞತೆಯು ನಿಮ್ಮ ಗಮನವನ್ನು ಬದಲಾಯಿಸುತ್ತದೆ. ಆತಂಕವು ಹೀಗೆ ಕೂಗುತ್ತದೆ, ಹೇಗೆ? ತಪ್ಪಾಗಬಹುದಾದ ಎಲ್ಲ ವಿಷಯಗಳನ್ನು ನೋಡು. ಕೃತಜ್ಞತೆಯು ಹೀಗೆ ಪಿಸಿಗುಟ್ಟುತ್ತದೆ, ದೇವರು ಈಗಾಗಲೇ ನಿನಗಾಗಿ ಕಾರ್ಯಗಳನ್ನು ಮಾಡಿದ್ದಾರೆ. ನೀವು ಬಿರುಗಾಳಿಯ ನಡುವೆಯೂ ದೇವರಿಗೆ ಧನ್ಯವಾದ ಅರ್ಪಿಸುತ್ತೀರೋ? ಆಗ ನೀವು ಒಂದು ಘೋಷಣೆಯನ್ನು ಮಾಡುತ್ತೀರಿ, ನನ್ನ ಶಾಂತಿಯು ನಿಮ್ಮ ಪರಿಸ್ಥಿತಿಗಳಿಗಿಂತ ದೊಡ್ಡದು. ಅನೇಕ ಸಾರಿ, ದೇವರೇ, ನನ್ನನ್ನು ವೈದ್ಯರು ಕೈಬಿಟ್ಟಿದ್ದಾರೆ, ವೈದ್ಯರ ರಿಪೋರ್ಟ್ಗಳು ನನ್ನನ್ನು ವೇದನೆ ಪಡಿಸಿವೆ, ಆದರೂ ನನ್ನ ಈ ಒಂದು ನೋವನ್ನು ನಿನ್ನ ಕೈಯಲ್ಲಿ ಕೊಡುತ್ತೇನೆ. ಹೌದು, ನಾವು ಹೀಗೆ ಪ್ರಾರ್ಥಿಸುತ್ತೇವೆ. ನಾವು ಒಂಟಿತನವಾಗಿರುವುದನ್ನು ದೇವರಿಗೆ ಒಪ್ಪಿಸಿಕೊಟ್ಟು, ತಂದೆಯೇ, ನಾನು ಕಾಣಿಸದೆ ಹೋಗಿದ್ದೇನೆ, ಎಲ್ಲರೂ ನನ್ನನ್ನು ಮರೆತು ಹೋಗಿದ್ದಾರೆ, ಆದರೆ ನಿನ್ನ ಪ್ರಸನ್ನತೆ ನನಗೆ ಬೇಕು. ಭಯ ಎಂಬುದು ನಮ್ಮನ್ನು ಬಾಧೆಪಡಿಸಲಿಕ್ಕೆ ನಡೆಸುತ್ತದೆ. ಆದರೆ ಈ ಒಂದು ಆತಂಕದ ಭಾವನೆಗಳು ನಮ್ಮಲ್ಲಿ ಬರುತ್ತಾ ಇರಬಹುದು. ಆದರೆ ಯಾವಾಗ ನೀವು ಬೆಳಕಿಗೆ ಬರುತ್ತೀರೋ, ಆ ಬೆಳಕು ನಿಮ್ಮ ಶತ್ರುವನ್ನು ಓಡಿಸಲಿಕ್ಕೆ ಸಾಧ್ಯವಾಗುತ್ತದೆ. ಮೂರನೇದಾಗಿ, ಯಾವಾಗಲೂ ಕೃತಜ್ಞತಾ ಭಾವವುಳ್ಳವರಾಗಿರ್ರಿ. ಹೌದು, ಕೃತಜ್ಞತಾ ಭಾವವು ಎಷ್ಟೋ ಆಶೀರ್ವಾದಕರವಾಗಿದೆ. ಈ ಕೃತಜ್ಞತಾ ಭಾವವು ಸಮಾಧಾನದ ಬೀಗವನ್ನು ತೆಗೆಯುತ್ತದೆ. ಪೌಲನು ಹೇಳುತ್ತಾನೆ, ದೇವರಿಗೆ ಯಾವಾಗಲೂ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ ಎಂಬುದಾಗಿ. ಯಾಕೆ? ಈ ಕೃತಜ್ಞತೆಯು ನಿಮ್ಮ ಗಮನವನ್ನು ಬೇರೆ ಕಡೆ ಬದಲಿಸುತ್ತದೆ. ಆತಂಕವು
ಹೀಗೆ ಹೇಳುತ್ತದೆ, ನೋಡು, ನಿನ್ನ ಕೆಲಸ ಹೋಯಿತು, ನೀನು ಒಂಟಿ, ನಿನ್ನ ಆರೋಗ್ಯ ಸಮಸ್ಯೆ ಹೀಗಿದೆ. ಆದರೆ ಕೃತಜ್ಞತಾ ಮನೋಭಾವವು, ನೋಡು, ಈಗಾಗಲೇ ದೇವರು ಎಲ್ಲವನ್ನು ನಿನಗಾಗಿ ಮಾಡಿ ಮುಗಿಸಿದ್ದಾರೆ. ಯಾವಾಗ ನೀವು ಬಿರುಗಾಳಿಯ ನಡುವೆಯೂ ದೇವರಿಗೆ ಧನ್ಯವಾದ ಅರ್ಪಿಸುತ್ತೀರೋ ಆಗ ನೀವು ಒಂದು ಘೋಷಣೆಯನ್ನು ಮಾಡುತ್ತಿರುತ್ತೀರಿ, ನನ್ನ ಶಾಂತಿಯು ನಿನ್ನ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿಲ್ಲ, ಅದು ನನ್ನ ರಕ್ಷಕನ ಮೇಲೆ ಅವಲಂಬಿತವಾಗಿದೆ. 4ನೇ ಹಂತ, ಆತನ ಶಾಂತಿಯನ್ನು ಸ್ವೀಕರಿಸಿ. ಇಲ್ಲಿಯೇ ಈ ವಚನವನ್ನು ಸ್ವಲ್ಪ ಗಮನಿಸಿರಿ. ಪೌಲನು ಹೇಳಿದಂಥ ಮಾತು, ಎಲ್ಲ ತಿಳುವಳಿಕೆಯನ್ನು ಮೀರಿದ ದೇವರ ಶಾಂತಿಯು ಕ್ರಿಸ್ತ ಯೇಸುವಿನ ಹೃದಯಗಳನ್ನು ಮನಸ್ಸುಗಳನ್ನು ಕಾಯುವುದು ಎಂಬುದಾಗಿ. ಈ ವಾಕ್ಯವನ್ನು ಸ್ವಲ್ಪ ಗಮನಿಸಿ ನೋಡಿರಿ. ನೀವು ಶಾಂತಿಯನ್ನು ಸೃಷ್ಟಿಸಲು, ಗಳಿಸಲು, ಹೊಂದಿಕೊಳ್ಳಲು ಪ್ರಯತ್ನಿಸುತ್ತೀರಿ. ಆದರೆ ಗಮನಿಸಿರಿ, ಅದು ದೇವರಿಂದ ಮಾತ್ರವೇ ನಿಮಗೆ ಸಿಗುವಂಥ ಬಹುಮತಿ. ನೀವು ಅದನ್ನು ದೇವರಿಂದ ಒಂದು ಉಡುಗೊರೆಯಾಗಿ ಸ್ವೀಕರಿಸುತ್ತೀರಿ. ಆದರೆ ಇಲ್ಲಿ ಒಂದು ವಿಷಯವಿದೆ. ಅದನ್ನು ನಿಮ್ಮೊಳಗೆ ಬರಮಾಡಿಕೊಳ್ಳಲು ನೀವು ಸಾಕಷ್ಟು ನಿಧಾನಿಸಬೇಕಾಗುತ್ತದೆ. ಅನೇಕ ಬಾರಿ ನಾವು ಪ್ರಾರ್ಥಿಸುತ್ತೇವೆ ಮತ್ತು ನಂತರ ಏನೂ ಆಗಿಲ್ಲದಂತೆ ಮತ್ತೆ ಆತಂಕಕ್ಕೆ ಮರಳುತ್ತೇವೆ. ಆದರೆ ದೇವರ ಶಾಂತಿಯನ್ನು ಸ್ವೀಕರಿಸುವುದು, ಶಾಂತಿ ಎಂದರೆ ಕ್ಷಣಕಾಲ ನಿಂತು ಹೋಗುವಂಥದ್ದಲ್ಲ, ದೀರ್ಘಕಾಲ ಉಸಿರು ತೆಗೆದುಕೊಳ್ಳುವಂಥ ಭಾವನೆಯಾಗಿದೆ. ದೇವರ ವಾಕ್ಯವನ್ನು ನೀವು ನಂಬುವುದಾದರೆ ಹೀಗೆ ಮಾಡಿರಿ. ಆ ಆಲೋಚನೆಗಳು ಇನ್ನು ಮುಂದೆ ನಿಮ್ಮನ್ನು ನಿಯಂತ್ರಿಸುವುದಿಲ್ಲ ಎಂಬುದನ್ನು ನೀವು ಗಮನಿಸಲು ಪ್ರಾರಂಭಿಸಿರಿ. ನಿಜ, ಬಿರುಗಾಳಿ ನಿಲ್ಲುವುದಿಲ್ಲ, ಆದರೆ ಇದ್ದಕ್ಕಿದ್ದಂತೆ ನೀವು ಅದರ ನಡುವೆಯೂ ದೃಢವಾಗಿ ನಿಲ್ಲುತ್ತೀರಿ. ಮುಂದಿನ ಬಾರಿ ಆತಂಕವು ನಿಮ್ಮನ್ನು ಕಾಡಲು ಬಂದಾಗ, ಆತಂಕವು ನಿಮ್ಮನ್ನು ಬೀಳಿಸಲು ಬಂದಾಗ ನೀವು ನಿಮ್ಮನ್ನೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದಾಗಿದೆ: ನೀವು ಅದನ್ನು ಒಳಗೆ ಬಿಟ್ಟುಕೊಳ್ಳುತ್ತೀರೋ ಅಥವಾ ಅದನ್ನು ಹೊರಹಾಕುವ ವಾಕ್ಯವನ್ನು ನುಡಿಯುತ್ತೀರೋ? ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 6 ಮತ್ತು 7 ಕೇವಲ ಕಾಗದದ ಮೇಲಿನ ಅಕ್ಷರಗಳಾಗಿರಬಾರದು. ಅದು ಒಂದು ಆಯುಧ, ಅದನ್ನು ನೀವು ಉಪಯೋಗಿಸಬೇಕಾಗಿದೆ. ಆದರೆ ಆ ಆಯುಧ ಕೆಲಸ ಮಾಡಬೇಕಾದರೆ ಅದನ್ನು ನೀವು ಬಳಸಲೇಬೇಕು. ಹಾಗಾಗಿ ನಿಜವಾದ ಹೋರಾಟ ಇಲ್ಲಿದೆ. ಪ್ರಾರ್ಥನೆ, ಕೃತಜ್ಞತಾ ಭಾವ ಮತ್ತು ನಂಬಿಕೆಯೊಂದಿಗೆ ನೀವು ಎದುರು ಹೋರಾಡುತ್ತೀರೋ ಅಥವಾ ಭಯಕ್ಕೋ ಗೆಲ್ಲಲು ಅವಕಾಶ ನೀಡುತ್ತಲೇ ಇರುತ್ತೀರೋ, ಇಲ್ಲವೇ ಸೋತು ಹೋಗುತ್ತೀರೋ? ಈ ವಚನದ ಮೇಲೆ ನೀವು ಆಧಾರವಾಗಿ, ದೇವರೇ, ನನಗೆ ಶಾಂತಿಯನ್ನು ಕೊಡು, ಎದುರಿಸಲಿಕ್ಕೆ ಸೈತಾನನನ್ನ ಖಿನ್ನತೆಯನ್ನು ಎದುರಿಸಲಿಕ್ಕೆ ನನಗೆ ಸಹಾಯ ಮಾಡು ಎಂದು ನೀವು ಕೇಳಿಕೊಳ್ಳುವುದಾದರೆ ದೇವರು ನಿಮ್ಮ ಮೊರೆಯನ್ನು ಆಲಿಸಿ ನಿಮ್ಮ ಖಿನ್ನತೆಯನ್ನು ಆತನು ತೆಗೆದುಬಿಡುತ್ತಾನೆ. ನೆನಪಿಡಿ, ಸೈತಾನನು, ಖಿನ್ನತೆಯು ಆಗಾಗ ನಿಮ್ಮನ್ನು ದಾಳಿ ಮಾಡುತ್ತಲೇ ಇರುತ್ತದೆ. ಆದರೆ ದೇವರ ವಾಕ್ಯವನ್ನು ನಿಮಗೆ ಗುರಾಣಿಯಾಗಿ ಇಟ್ಟುಕೊಳ್ಳಿರಿ. ದೇವರು ತಾನೇ ನಿಮಗೆ ದೈವಿಕವಾದ ಶಾಂತಿಯನ್ನು, ಖಿನ್ನತೆಯಿಂದ ಬಿಡುಗಡೆಯನ್ನು ಅನುಗ್ರಹಿಸಿಕೊಡಲಿ. ಆಮೇನ್.